ನಮಸ್ಕಾರ ಎಲ್ರಿಗೂ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದ ವರ್ಲ್ಡ್ ಕಪ್ ನ 27ನೇ ಪಂದ್ಯದಲ್ಲಿ ಭಾರತವು ಪಾಕಿಸ್ತಾನ ತಂಡದ ವಿರುದ್ಧ 61 ರನ್ಗಳಿಂದ ಗೆದ್ದುಕೊಂಡದ್ದು ನೋಡ್ರಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹಲವಾರು ವಿಶ್ವ ದಾಖಲೆಗಳು ನಿರ್ಮಾಣವಾಗಿವೆ ನೋಡ್ರಿ. ಆ ವಿಶ್ವ ದಾಖಲೆಗಳು ಯಾವೆಂಬುದನ್ನು ನಾವು ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನೋಡ್ರಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದ ಈ ಪಂದ್ಯವು ಕೊಲಂಬೋದ ಆರ್.ಪ್ರೇಮದಾಸ ಸ್ಟೇಡಿಯಂನಾಗ ನಡೀತು ನೋಡ್ರಿ. ಈ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಅಲಿ ಆಗಾ ಅವರು ಟಾಸ್ ಗೆದ್ದು ಮೊದಲು ಏನ್ ಮಾಡಿದ್ರಿ, ಫೀಲ್ಡಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಭಾರತವು ಮೊದಲು ಇನ್ನಿಂಗ್ಸ್ ಆರಂಭಿಸಿತ್ತು ನೋಡ್ರಿ. ಆದರೆ ಭಾರತದ ಮೊದಲ ಓವರ್ ನಲ್ಲಿ ವಿಕೆಟ್ ಕಳೆದುಕೊಂಡಿದ್ರಿ, ಅದು ಅಭಿಷೇಕ್ ಶರ್ಮಾ ಅವರ ಮುಖಾಂತರ. ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ 0 ಸುತ್ತಿ ಹೊರ ನೋಡಿದ್ರು ನೋಡ್ರಿ. ಆದರೆ ಅಭಿಷೇಕ್ ಶರ್ಮಾ ಅವರು ಔಟ್ ಆದ ನಂತರ ಭಾರತಕ್ಕೆ ಆನೆ ಬಲ ತುಂಬಿದ್ದು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಆರ್ಭಟ ನೋಡ್ರಿ. ಹೌದ್ರಿ, ಇಶಾನ್ ಕಿಶನ್ ಅವರು ಪಾಕಿಸ್ತಾನದ ಎಲ್ಲಾ ಬೌಲರ್ ಗಳನ್ನು ಬೆಂಡೆತ್ತಿದ್ರು ನೋಡ್ರಿ. ಅದು ಯಾವ ಪರಿ ಅಂದ್ರೆ 6 ಮತ್ತು 4 ಮುಖಾಂತರ ಇಶಾನ್ ಕಿಶನ್ ಅವರು ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು ನೋಡ್ರಿ. ಹಿಂಗಾಗಿ ಭಾರತವು ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ನೋಡ್ರಿ, ಅದು ಪಾಕಿಸ್ತಾನ ತಂಡದ ವಿರುದ್ಧ. ಇಲ್ಲಿವರೆಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು T20 ವಿಶ್ವಕಪ್ ನಲ್ಲಿ 9 ಬಾರಿ ಮುಖಾಮುಖಿಯಾಗಿದ್ದವು ನೋಡ್ರಿ. ಈ 9 ಬಾರಿಯಲ್ಲಿ ಭಾರತ ತಂಡವು 8 ಬಾರಿ ಪಾಕಿಸ್ತಾನ ತಂಡದ ಹೆಡೆಮುರಿ ಕಟ್ಟಿ ಗೆಲುವನ್ನು ಸಾಧಿಸದ್ ನೋಡ್ರಿ. ಆದರೆ ಕೇವಲ ಒಂದೇ ಒಂದು ಬಾರಿ ಪಾಕಿಸ್ತಾನ ತಂಡ ಗೆದ್ದದ್ ನೋಡ್ರಿ. ಈ ಪಂದ್ಯ ಪಾಕಿಸ್ತಾನದ ವಿರುದ್ಧ ಗೆಲ್ಲಲು ಪ್ರಮುಖವಾಗಿ ಕಾರಣರಾಗಿದ್ದು ಇಶಾನ್ ಕಿಶನ್ ಮತ್ತು ಭಾರತ ತಂಡದ ವೇಗದ ಬೌಲರ್ಗಳು ಮತ್ತು ಸ್ಪಿನ್ ಬೌಲರ್ಗಳು. ಇವರೆಲ್ಲರ ಆರ್ಭಟದಿಂದಾಗಿ ಪಾಕಿಸ್ತಾನ ತಂಡವು ಸುಲಭವಾಗಿ ಸೋತು ಸುಣ್ಣ ಆಯ್ತು ನೋಡ್ರಿ. ಹೌದ್ರಿ, ಹಂಗಂದ್ರೆ ಈ ಪಂದ್ಯ ಯಾವ ರೀತಿ ಸಾಗಿತ್ತೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ನೋಡ್ರಿ. ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದ ಇಶಾನ್ ಕಿಶನ್ ಅವರು ಕೇವಲ 40 ಎಸೆತಗಳಲ್ಲಿ 10 ಬೌಂಡರಿ ಮತ್ತು 3 ಭರ್ಜರಿ ಸಿಕ್ಸರ್ ಗಳೊಂದಿಗೆ 77 ರನ್ ಗಳಿಸಿ ಔಟ್ ಆದರು ನೋಡ್ರಿ. ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಆರ್ಭಟ ಯಾವ ರೀತಿ ಇತ್ತಪ್ಪ ಅಂತಂದ್ರ ಪಾಕಿಸ್ತಾನದ ಎಲ್ಲಾ ಬೌಲರ್ ಗಳನ್ನು ಬೆಂಡೆತ್ತಿದ್ರು ನೋಡ್ರಿ. ಹೌದ್ರಿ, ಅಂತ ಪರಿ ಬ್ಯಾಟಿಂಗ್ ಮಾಡಿ ಏನ್ ಮಾಡಿದ್ರಿ, ಇಶಾನ್ ಕಿಶನ್ ಮಿಂಚಿದ್ರು ನೋಡ್ರಿ. ಇವರ ಜೊತೆಗೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಮತ್ತು ರಿಂಕು ಸಿಂಗ್ ಅವರ ಉತ್ತಮವಾದ ರನ್ಗಳ ಕೊಡುಗೆಯಿಂದ ಭಾರತ ತಂಡ ಏನ್ ಮಾಡಿದ್ರಿ, ತನ್ನ 20 ಓವರ್ಗಳ ಕೋಟದಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ಗಳನ್ನು ಗಳಿಸಿತ್ ನೋಡ್ರಿ. ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಏನ್ ಮಾಡಿವ್ರಿ, 9 T20 ಪಂದ್ಯಗಳು ಆಡಿದ್ ನೋಡ್ರಿ. ಆದರೆ ಗರಿಷ್ಠ ಸ್ಕೋರ್ ಎಷ್ಟಾಗಿತ್ತಂದ್ರ 160 ಆಗಿತ್ತು ನೋಡ್ರಿ. ಆದರೆ ಈ ಸ್ಕೋರ್ ಅನ್ನು ಮೆಟ್ಟಿ ನಿಂತಿದ್ದು ಭಾರತ, ಅದು 175 ರನ್ಗಳ ಬೃಹತ್ ಮೊತ್ತ ಆಗ್ಯದ ನೋಡ್ರಿ. ಹೌದ್ರಿ, ಇದು T20 ವಿಶ್ವಕಪ್ ನಲ್ಲಿ ಭಾರತದ ಗರಿಷ್ಠ ಸ್ಕೋರ್ ಆಗ್ಯದ್ರಿ. ಅದು ಪಾಕಿಸ್ತಾನ ತಂಡದ ವಿರುದ್ಧ 175 ರನ್ಗಳು. 176 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಪಾಕಿಸ್ತಾನ ತಂಡವು ಕೇವಲ 114 ರನ್ ಗಳಿಸಿ ಏನ್ ಮಾಡ್ತ್ರಿ, ಅಲೌಟ್ ಆಯ್ತ್ರಿ. ಹಿಂಗಾಗಿ ಪಾಕಿಸ್ತಾನ ಏನ್ ಮಾಡ್ತ್ರಿ, 61 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿದ್ ನೋಡ್ರಿ. 176 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಪಾಕಿಸ್ತಾನ ತಂಡವು ಕೇವಲ 114 ರನ್ಗಳಿಗೆ ಸರ್ವಪತನ ಕಂಡಿದ್ ನೋಡ್ರಿ. ಕಾರಣ ಇದಕ್ಕೆ ಭಾರತದ ಬೌಲರ್ಗಳು ನೋಡ್ರಿ. ಹೌದ್ರಿ, ಭಾರತದ ಪರವಾಗಿ 4 ಬೌಲರ್ಗಳು 2 ವಿಕೆಟ್ ಪಡೆದಾರ ನೋಡ್ರಿ. ಅವರು ಯಾರಪ್ಪ ಅಂತಂದ್ರ ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟ್ ಪಡೆದಾರ ನೋಡ್ರಿ. ಜಸ್ಪ್ರೀತ್ ಬುಮ್ರಾ ಅವರು 2 ವಿಕೆಟ್, ವರುಣ್ ಚಕ್ರವರ್ತಿ ಅವರು 2 ವಿಕೆಟ್, ಅಕ್ಷರ್ ಪಟೇಲ್ ಅವರು 2 ವಿಕೆಟ್ ಮತ್ತು ಕುಲ್ದೀಪ್ ಯಾದವ್, ತಿಲಕ್ ವರ್ಮಾ ಅವರು ತಲಾ 1 ವಿಕೆಟ್ ಪಡೆದು ಮಿಂಚಿದ್ರು ನೋಡ್ರಿ. ಭಾರತದ ಅದ್ಭುತವಾದ ಬೌಲಿಂಗ್ ದಾಳಿಗೆ ನೆಲಕಚ್ಚಿತ್ ನೋಡ್ರಿ ಸಂಪೂರ್ಣವಾಗಿ ಪಾಕಿಸ್ತಾನ ತಂಡ. T20 ವರ್ಲ್ಡ್ ಕಪ್ ನಲ್ಲಿ ಒಂದು ತಂಡದ ವಿರುದ್ಧ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದು ಯಾವ್ದಪ್ಪ ಅಂತಂದ್ರ ಅದು ಭಾರತ ತಂಡದ ನೋಡ್ರಿ. ಹೌದ್ರಿ, ಪಾಕಿಸ್ತಾನ ತಂಡದ ವಿರುದ್ಧ T20 ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡವು 8 ಬಾರಿ ಗೆದ್ದದ್ ನೋಡ್ರಿ. ಆಸ್ಟ್ರೇಲಿಯಾ ತಂಡವು 6 ಬಾರಿ ಬಾಂಗ್ಲಾದೇಶ ತಂಡದ ವಿರುದ್ಧ ಗೆದ್ದದ್ ನೋಡ್ರಿ. T20 ವರ್ಲ್ಡ್ ಕಪ್ ನಲ್ಲಿ ಶ್ರೀಲಂಕಾ ತಂಡವು ಸಹ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ 6 ಬಾರಿ ಗೆದ್ದದ್ ನೋಡ್ರಿ. T20 ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನ ತಂಡವು ಸಹ ಏನ್ ಮಾಡಿದ್ರಿ, 6 ಬಾರಿ ಬಾಂಗ್ಲಾದೇಶ ತಂಡದ ವಿರುದ್ಧ T20 ವರ್ಲ್ಡ್ ಕಪ್ ನಲ್ಲಿ ಗೆದ್ದದ್ ನೋಡ್ರಿ. ವೆಸ್ಟ್ ಇಂಡೀಸ್ ತಂಡ ಇಂಗ್ಲೆಂಡ್ ವಿರುದ್ಧ 6 ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ಗೆದ್ದದ್ ನೋಡ್ರಿ. ಅತಿ ಹೆಚ್ಚು ಒಂದು ತಂಡದ ವಿರುದ್ಧ ಗೆದ್ದದ್ದು ಯಾವ್ದಪ್ಪ ಅಂತಂದ್ರ ಅದು ಭಾರತ ತಂಡದ ನೋಡ್ರಿ. ಪಾಕಿಸ್ತಾನ ತಂಡದ ವಿರುದ್ಧ 8 ಬಾರಿ ಗೆದ್ದದ್ ನೋಡ್ರಿ. ಭಾರತದ ಪರ ಬ್ಯಾಟಿಂಗ್ ನಲ್ಲಿ ಮಿಂಚಿ ಪಾಕಿಸ್ತಾನದ ಬೌಲರ್ ಗಳನ್ನು ಧೂಳಿಪಟ ಮಾಡಿದ ಇಶಾನ್ ಕಿಶನ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಈ ಪಂದ್ಯದ ಗೆಲುವಿನ ಮುಖಾಂತರ ಭಾರತ ತಂಡವು ಸೂಪರ್ 8 ಹಂತಕ್ಕೆ ಪ್ರವೇಶ ಪಡೆಯಿತು ನೋಡ್ರಿ. ಪಾಕಿಸ್ತಾನ ತಂಡವು ಸೂಪರ್ 8 ಹಂತಕ್ಕೆ ಪ್ರವೇಶ ಮಾಡ್ಬೇಕಂದ್ರ ನಮಿಬಿಯಾ ತಂಡದ ವಿರುದ್ಧ ಗೆಲ್ಬೇಕ್ರಿ, ಇಲ್ಲಾಂದ್ರೆ ಆ ಪಂದ್ಯ ಮಳೆಯಿಂದ ರದ್ದಾಗ್ಬೇಕ್ರಿ. ಹಂಗಾದ್ರೂ ಮಾತ್ರ ಪಾಕಿಸ್ತಾನ ತಂಡ ಏನ್ ಮಾಡ್ತಾರಿ, ಸೂಪರ್ 8 ಹಂತಕ್ಕೆ ಪ್ರವೇಶ ಪಡ್ತದ ನೋಡ್ರಿ. ಒಂದು ವೇಳೆ ಪಾಕಿಸ್ತಾನ ತಂಡವು ನಮಿಬಿಯಾ ತಂಡದ ವಿರುದ್ಧ ಸೋತರೆ USA ತಂಡವು ಏನ್ ಮಾಡ್ತದೆ, ಸೂಪರ್ 8 ಹಂತಕ್ಕೆ ಪ್ರವೇಶ ಪಡ್ತದ ನೋಡ್ರಿ. ಭಾರತದ ಮುಂದಿನ ಪಂದ್ಯವು ನೆದರ್ಲೆಂಡ್ ಕೂಡ ಫೆಬ್ರವರಿ 18ರಂದು ಬುಧವಾರ ಆದ ನೋಡ್ರಿ. ಅದು ಸಂಜೆ 7 ಗಂಟೆಗೆ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.